ನಿಂಗೋ ಗೊತ್ತಾ? ಎಲ್ಲಿ ಬಿಡೋದು? ಸೂಪರ್ ಸೂಪರ್. ಒಂದೊಂದ್ ಸ್ಟೆಪ್ ಬೇಕಮ್ಮ, ಒಂದೊಂದ್ ಸ್ಟೆಪ್ ಒಂದ್ ಸ್ಟೆಪ್. ಹಾ ಸಾಕು, ನಿಲ್ಸು. ಇವಾಗ ನೀವು ವಿಡಿಯೋದಲ್ಲಿ ನೋಡಿರ್ಬೋದು, ಹೋಗ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಮಾಡಿದ್ಲು. ನೀರಲ್ಲಿ ನೋಡಿದ್ರೆ ಭಯ ಬೀಳ್ತಾ ಇದ್ರು. ಇವಾಗ ಸ್ವಲ್ಪ ಒಂದ್ 10 ಕಿಲೋಮೀಟರ್ ರೇಡ್ ಆದ್ಮೇಲೆ ಅದತ್ರ ಸ್ವಲ್ಪ ಗ್ರೌಂಡ್ ವರ್ಕ್ ಮಾಡ್ದಂಗೆ ಲೆಕ್ಕ. ಅದು ನಾವು ಲಂಚ್ ಮಾಡಿದ್ರೆ ಏನ್ ಟಯರ್ಡ್ ಆಗುತ್ತೆ, ಟಯರ್ಡ್ ಆದ್ಮೇಲೆ ಏನ್ ಮಾಡುತ್ತೇಳಿ ಸ್ವಲ್ಪ ಭಯ ಅನ್ನೋದು ಕಮ್ಮಿ ಆಗುತ್ತೆ, ಈಸಿ ಆಗಿರುತ್ತೆ. ಈಗ ನೋಡಿ, ಇವಾಗ ಬರ್ತಾ ನೋಡಿ, ನೀರಲ್ಲಿ ಇಳಿಸಿದಾನೆ, ಭಯ ಬೀಳದೆ ನಿಂತ್ಕೊಂಡಿದ್ದಾಳೆ, ಆರಾಮ್ಗಿದ್ದಾಳೆ. ನೋಡ್ಬೋದು 10 ಕಿಲೋಮೀಟರ್ ರೇಡ್ ಮಾಡಿದ್ದಾನೆ ಅಜಯ್. ಒಂದೊಂದ್ ಸ್ಟೆಪ್. ಹಾ ನಿಲ್ಸು. ಒಂದೊಂದ್ ಸ್ಟೆಪ್. ಹಾ ಸೂಪರ್. ಗುಡ್. ಬಾ. ಅದೇ ತರ ಇನ್ನೊಂದು ವಿಷಯ ಹೇಳಕ್ ಇಷ್ಟ ಬೀಳ್ತೀನಿ ನಾನು. ಯಾವತ್ತೇ ಆಗ್ಲಿ, ನೀವು ರೇಟ್ ತೆಗಿಯಕ್ ಮುಂಚೆನೆ ಫಸ್ಟೇ ಗ್ರೌಂಡ್ ವರ್ಕ್ ಮಾಡ್ಬಿಡಿ. ಲಂಚ್ ಮಾಡೋದಾಗ್ಲಿ, ಗ್ರೌಂಡ್ ವರ್ಕ್ ಏನೇ ಮಾಡೋದು, ಡೀಟೇಲ್ಸ್ ಮಾಡೋದಾಗ್ಲಿ ಎಲ್ಲ ಮಾಡ್ಬಿಟ್ಟು ಆಮೇಲೆ ರೇಡಿಂಗ್ ತೆಗೀರಿ. ಬಟ್ ನಾವು ಟ್ರೈ ಮಾಡ್ತಾ ಇದೀರಿ ಅಂತ ನೀವು ಟ್ರೈ ಮಾಡಕ್ ಹೋಗ್ಬೇಡಿ, ಅದು ನಿಮಗ್ ಬಿಟ್ಟಿದ್ದು. ನಾವು ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಮ್ಮ ಹುಡುಗನ ಮೇಲೆ ನಂಬಿಕೆ ಇದೆ, ಅವನೇ ಟ್ರೈನ್ ಮಾಡಿರೋದು ಈ ಕುದುರೆ, ಅವನ ಮೇಲೆ ನಂಬಿಕೆ ಇತ್ತು, ನಮ್ಮ ಕುದುರೆ ಮೇಲೆ ನಂಬಿಕೆ ಇತ್ತು. ಆ ಕಾರಣದಿಂದ ನಾವು ಗ್ರೌಂಡ್ ವರ್ಕ್ ಮಾಡ್ದೇನೆ ಆಚೆ ತೆಗ್ದಿದ್ದು. ಬಟ್ ನಾನು ಅನ್ಕೊಂಡೆ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ, ತುಂಬಾ ಅಪ್ಪೊಡಿತಾಳೆ ಬಕ್ಕೊಡಿತಾಳೆ, ಏನ್ ಮಾಡ್ತಾಳೆ ಗೊತ್ತಿಲ್ವೇ, ಬೀಳಿಸ್ತಾಳೆ ಏನೋ ಗೊತ್ತಿಲ್ವೇ ಅನ್ಕೊಂಡೆ ನಾನು. ಬಟ್ ಹಂಗೆಲ್ಲ ಏನಿಲ್ಲ, 10 ಕಿಲೋಮೀಟರ್ ರೇಟ್ ಕಂಪ್ಲೀಟ್ ಮಾಡಿದಾಳೆ. ನನಗಂತೂ ತುಂಬಾ ಹ್ಯಾಪಿ. ನಮ್ಮ ಹುಡುಗನಿಗೆ ಫುಲ್ ಬೈಕ್ ಇದಾವಲ್ಲ, ಇವತ್ತು ಬಂದ್ಬಿಡುತ್ತೆ ಅನ್ಸುತ್ತೆ ನೋಡೋಣ. ಯಾಕಂದ್ರೆ ಅವನು ತುಂಬಾ ದಿನ ಆಯ್ತು ರೇಡ್ ಮಾಡಿ, ಅವಳು ತುಂಬಾ ದಿನ ಆಯ್ತು ರೇಡ್ ಮಾಡಿ. ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಮಾಡಿದ್ರೆ ಇಷ್ಟೆಲ್ಲ ಕಷ್ಟ ಆಗ್ತಾ ಇರಲಿಲ್ಲ ಸ್ಟಾರ್ಟಿಂಗು. ಆರಾಮಿಗೆ ರೇಡ್ ಕಂಪ್ಲೀಟ್ ಮಾಡಿದಾಳೆ. 10 ಕಿಲೋಮೀಟ್ರು ಸಿಂಗಲ್ ಆಗಿ ರೇಡ್ ಬರಲ್ಲ ಕುದುರೆಗಳು. ಕೆಲವು ಕುದುರೆಗಳು ನಿಮ್ಗೆ ಗೊತ್ತಿದೆ ಏನೇನ್ ಮಾಡ್ತವೆ ಅಂತ, ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಂತಾನು ಗೊತ್ತು ನಿಮಗೆ.
ವಿಡಿಯೋ பண்ணிட்டு ఈరోజు ಮಾತಾಡ್ಬಿಡ್ತೀನಿ. ಸ್ವಲ್ಪ ಸಾಲ್ ಪದ ಹಿಂದೆ ಹೇಳ್ಕೊಳ್ಳೋ. ಎಲ್ಲಿ ಹೇಳ್ಕೊಳೋದು, ಹೆಂಗೆ ಹೇಳ್ಕೊಳೋದು? ಇಲಿಬೇಕು ಅದಕ್ಕೆ. ಇಲ್ಬಿಡ್ಲಾ? ಹಾಯ್ ಗಾಯ್ಸ್, ನಿಮ್ ಇಂಡಿಯನ್ ಕೌಬಾಯ್ ಮಾತಾಡ್ತಾ ಇದೀನಿ. ಮತ್ತೇನ್ ಸಂಡೇ ಸ್ಪೆಷಲ್ ಅಂದ್ರೆ ಏನಿಲ್ಲ, ನಮ್ಗೆ ಒಂದು ಡೌಟ್ ಇತ್ತು ನಮ್ ಕುದುರೆ ಮೇಲೆ. ಯಾಕಂದ್ರೆ ಯಾವಾಗಲೂ ನಾವು ಗ್ರೂಪ್ ಅಲ್ಲಿ ರೇಡ್ ಮಾಡಿ ಮತ್ತೆ ಇದೇ ಖಾಲಿ ಜಾಗದಲ್ಲಿ ರೇಡ್ ಮಾಡಿ ನನಗೊಂದು ಡೌಟ್ ಬಂದ್ಬಿಟ್ಟಿತ್ತು. ಇವರು ಸಿಂಗಲ್ ಆಗಿ ರೇಡಿಂಗ್ ಬರ್ತಾಲ್ಲ, ಇಲ್ಲ ಏನಾದ್ರು ಭಯ ಬೀಳ್ತಲ್ಲ, ಇಲ್ಲ ಹೋಗಲ್ಲ ಅಂತ ಗಲಾಟ ಮಾಡ್ತಲ್ಲ, ಏನಾದ್ರು ಪ್ರಾಬ್ಲಮ್ ಮಾಡ್ತಲ್ಲ ಅಂತ ನನಗೊಂದು ಡೌಟ್ ಇತ್ತು. ಅದನ್ನ ನಾನು ಕನ್ಫರ್ಮ್ ಆಗ್ಬೇಕಾಯ್ತು. ಆ ಕಾರಣದಿಂದ ಇವತ್ತು ಸಂಡೇ ಆಗಿತ್ತು ನಮ್ಗೆ. ಸ್ವಲ್ಪ ಅಲ್ಲಿ ಸಂಡೇ ಆದ್ರಿಂದ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ನೋಡೋಣ, ಟ್ರೈ ಮಾಡ್ಬಿಡೋಣ ಅಂತ ಒಂದು ಗೆಸ್ ಮೇಲೆ ಇವತ್ತು 10 ಕಿಲೋಮೀಟರ್ ರೇಡ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ರಿ. ಅದೇ ತರ 10 ಕಿಲೋಮೀಟರ್ ರೇಡ್ ಬಂದಿದ್ದೀರಿ. ಪರವಾಗಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಇನ್ನೊಂದೇ ಒಂದು ಹೇಳಕ್ಕೆ ಇಷ್ಟ ಬೀಳ್ತೀನಿ, ನಾವು ಟ್ರೈ ಮಾಡ್ದಿಂದ ನೀವು ಟ್ರೈ ಮಾಡಕ್ ಹೋಗ್ಬೇಡಿ. ಏನಂದ್ರೆ ರೇಡ್ ಮಾಡಕ್ ಮುಂಚೆನೆ ನಾವು ಗ್ರೌಂಡ್ ವರ್ಕ್ ಮಾಡ್ತೀರಿ, ಲಂಚ್ ಮಾಡ್ತೀರಿ, ಗ್ರೌಂಡ್ ವರ್ಕ್ ಮಾಡ್ತೀರಿ, ಡಿಸೆನ್ಸ್ ಮಾಡ್ತೀರಿ, ಎಲ್ಲ ಮಾಡಿದ್ಮೇಲೆ ಆಮೇಲೆ ರೇಡ್ ಮಾಡ್ತೀರಿ. ಬಟ್ ಇವಳಿಗೆ ನಾವು ಡೈರೆಕ್ಟ್ ಆಗಿ ಹಂಗೇನೆ ರೇಡ್ ತೆಗಿಯೋಣ ಒಂದು ನಂಬಿಕೆ ಇತ್ತು. ಅವನ ಮೇಲೇನು ಅಜಯ್ ಮೇಲೆ ನಂಬಿಕೆ ಇತ್ತು, ಕುದುರೆ ಮೇಲೆ ನಂಬಿಕೆ ಇತ್ತು, ಬರ್ತಾಳೆ ಅಂತ ಒಂದು ನಂಬಿಕೆ ಮೇಲೆ ಆಚೆ ತಗೊಂಡೋದ್ರಿ. ಕೆಲವೊಂದು ಜಾಗದಲ್ಲಿ ಮಾತ್ರ ಭಯ ಬಿದ್ಲು, ಒಂದ್ 4-5 ಕಡೆ ಭಯ ಬಿದ್ಲು. ಅದಾದ್ಮೇಲೆ ಪರವಾಗಿಲ್ಲ, ಆರಾಮ್ ರೇಡ್ ಮಾಡಿದ್ಲು. 10 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡಿದಿರಿ. ತುಂಬಾ ದಿನ ಅವಳಿಗೂ ಗ್ಯಾಪ್ ಆಗಿತ್ತು, ಅವನಿಗೂ ಗ್ಯಾಪ್ ಆಗಿತ್ತು. ನೋಡಿದ್ರೆ ಚೆನ್ನಾಗಿ ಮಾಡಿದಲೆ, ಸೂಪರ್, ಪರವಾಗಿಲ್ಲ, ನಮಗೂ ಖುಷಿ. ನೋಡೋಣ ಅಪ್ಕಮಿಂಗ್ ವಿಡಿಯೋದಲ್ಲಿ ಬೇರೆ ತರ ಟ್ರೈ ಮಾಡೋಣ. ಬಟ್ ಇವತ್ತು ಟ್ರೈ ಮಾಡಿದ್ರಿ ಸಿಂಗಲ್ ಆಗಿ ಬರ್ತಲ್ಲ ಅಂತ ನನಗೊಂದು ಡೌಟ್ ಇದ್ರಿಂದಾನೇ ತೆಗ್ದಿದ್ದು ಆಚೆ ರೇಡು. ಯಾವನು ಪೇರ್ ಆಗಿ ಬರುತ್ತೆ, ಕಪಲ್ಸ್ ಆಗಿ ಬರುತ್ತೆ. ಅವಳು ಬಂದ್ಬಿಡ್ತಾಳೆ, ಲೇಡಿನೂ ಬಂದ್ಬಿಡ್ತಾಳೆ. ಆಮೇಲೆ ಇದೇ ಜಾಗದಲ್ಲೆಲ್ಲ ಕರೆಕ್ಟಾಗಿ ಕೆಲಸ ಮಾಡ್ತಾಳೆ. ನಾನೇ ಇವಳ ಬಗ್ಗೆ ತುಂಬಾ ಸಲ ಹೇಳಿದ್ದೆ, ತುಂಬಾ ಒಳ್ಳೆ ಕುದುರೆ, ಸೂಪರು, ಎಲೆ ಮಗು ಕುತ್ಕೊಂಡು ರೇಡ್ ಹೋಗ್ತಾಳೆ ಅಂತ. ಬಟ್ ಆಚೆ ತೆಗೆದಾಗ ಏನಾದ್ರು ಪ್ರಾಬ್ಲಮ್ ಮಾಡ್ತಾಳೆ ಅಂತ ಒಂದು ಡೌಟ್ ಇದ್ದಿದ್ದಕ್ಕೆ ತೆಗೆದು ಚೆಕ್ ಮಾಡಿದ್ದು. ಸೂಪರ್, ಪರವಾಗಿಲ್ಲ. ಅದೇ ಇಷ್ಟು ಬೇರೆ ಕುದುರೆ ಆಗಿದ್ರೆ ಎಷ್ಟು ಗಲಾಟೆ ಮಾಡಿರೋದು ಗೊತ್ತಿಲ್ಲ. ಬಟ್ ಇವಳು ಪರವಾಗಿಲ್ಲ, ನೀಟಾಗಿ ರೇಡ್ ಬಂದು ಸೂಪರ್. ಹೋಗಿ ವಿಡಿಯೋ